10 minutes later. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ 5 o'clockಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ನಾನು ರೆಡಿಯಾಗಿ ಇವಾಗ ಕ್ಯಾಬ್ ಬಂತು, ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ನಾನು ಏರ್ಪೋರ್ಟ್ ಕಡೆ ಹೊರಡ್ತಾ ಇದ್ದೀನಿ. ನನಗೆ ಇಲ್ಲಿ 2 ದಿನದ ಕೆಲಸ, ಸೊ ಹಾಗಾಗಿ ನಾನು ಬೇಗನೆ ಹೋಗಬೇಕು. ನನ್ನ ಫ್ಲೈಟ್ ಬಂದು 7 o'clockಗಿದೆ, ಸೊ ಹಾಗಾಗಿ ನಾನು ಬೇಗನೆ ಮನೆ ಬಿಡಬೇಕಾಯ್ತು. ನೋಡ್ತಿರ್ಬೋದು ಇವಾಗ ಬೆಳಗ್ಗೆ ಆಗ್ತಾಯಿದೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೇನು ನಿಯರು ಏರ್ಪೋರ್ಟ್ ಹತ್ರನೇ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ಈ ವಿಡಿಯೋ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ. ಏನೇನು ಮಾಡ್ತೀನಿ, ಕೆಲವೊಂದು ವೀಡಿಯೋಸು ಮಿಸ್ ಆಗಿದೆ, ಬಟ್ ಅದೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಒಬ್ಬಳೇ ಎಲ್ಲ ವೀಡಿಯೋ ಮಾಡೋದು ತುಂಬಾ ಕಷ್ಟ ಅಲ್ವಾ. ಸೊ ಹಾಗಾಗಿ ಎಷ್ಟಾಗುತ್ತೆ ನಾನು ಅಷ್ಟೂ ನನ್ನ ಕೈಲಿ ಆದಷ್ಟು ವೀಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕ್ಯಾಬಲ್ಲಿ ಹೋಗಬೇಕಾದ್ರೆ ಕೆಲವೊಂದು ವೀಡಿಯೋಸ್ನ ನಾನು ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ. ಸೊ ಅದಾದಮೇಲೆ ನಾವು ಇನ್ನೇನು ನಿಯರ್ ಏರ್ಪೋರ್ಟು. ನಂದು ಈ ಸಲ ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 2. ನಿಮಗೆ ಗೊತ್ತು, ಟರ್ಮಿನಲ್ 2 ನಮ್ಮ ಬೆಂಗಳೂರು ಏರ್ಪೋರ್ಟು ಎಷ್ಟು ಫೇಮಸ್ ಅಂತ ನಿಮಗೆ ಗೊತ್ತಲ್ವಾ. ಸೊ ನನಗೆ ತುಂಬ ದಿನ ಆಗಿತ್ತು ಟರ್ಮಿನಲ್ 2ಗೆ ಹೋಗಿ. ಸೊ ಹಾಗಾಗಿ ಈ ಸಲ ಮತ್ತೆ ನಂದು ಟರ್ಮಿನಲ್ 2ಗೆ ಈ ಸಲ ಇದೆ ಅನ್ನೋದು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಏನೋ ಆ ಟರ್ಮಿನಲ್ 2 ಏರ್ಪೋರ್ಟ್ ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಗೊತ್ತು, ಪೇಪರಲ್ಲೂ ಬಂದಿತ್ತು ಬೆಂಗಳೂರು ಏರ್ಪೋರ್ಟ್ ಬಗ್ಗೆ. ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ನ್ಯೂಸಲ್ಲೆಲ್ಲ ಕೊಟ್ಟಿದ್ರು. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹೇಳ್ತಾರಲ್ಲ, ಸ್ವರ್ಗ ಅನ್ನೋ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಆ ನೀರು ಬರೋದಿರ್ಬೋದು ಅಥವಾ ಲೈಟಿಂಗ್ಸ್ ಇರ್ಬೋದು, ಅಲ್ಲಿ ಯಾವ್ಯಾವ ಥರ ಡಿಸೈನ್ ಮಾಡಿದ್ದಾರೆ ಅದನ್ನೆಲ್ಲ ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ. ಫೈನಲಿ ನಾನು ಏರ್ಪೋರ್ಟಿಗೆ ಬಂದು ಇವಾಗ ರೀಚ್ ಆಗಿದ್ದೀನಿ. ನೀವು ನೋಡ್ತಿರ್ಬೋದು ಲೈಟಿಂಗ್ಸು ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನು ತುಂಬ ದಿನದ ಹಿಂದೆನೇ ಅಂದ್ಕೊಂಡಿದ್ದೆ ನಾನು ಏರ್ಪೋರ್ಟಿಗೆ ಹೋದಾಗ ನಂದು ಒಂದು ವಿಡಿಯೋ ಮಾಡಬೇಕಂತ, ಬಟ್ ಆಗಿರಲಿಲ್ಲ. ಕೆಲವೊಂದು ಸಲ ಸಮ್ಟೈಮ್ಸ್ ನಂದು ಟರ್ಮಿನಲ್ 1ಅಲ್ಲೇ ಆಗ್ತಿತ್ತು, ಬಟ್ ಈ ಸಲ ಟರ್ಮಿನಲ್ 2. ಹಾಗಾಗಿ ನಾನು ಕೆಲವೊಂದು ಫುಲ್ಲು ಟೂರ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಎಲ್ಲದೂ ಮುಗಿಸ್ಕೊಂಡು ಒಳಗಡೆ ಬಂದೆ. ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಇದೆ, ಸೊ ಅದನ್ನು ಮುಗಿಸ್ಕೊಂಡು ಆದಮೇಲೆ ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟು ನಾನು ಏರ್ಪೋರ್ಟದು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡು, ಇದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿದೆ. ಇದಂತ ನನಗೆ ತುಂಬಾ ಇಷ್ಟ ಆಯಿತು. ಆ ನೀರು ಬೀಳಬೇಕಾದ್ರೆ ಅದು ಸೌಂಡ್ ಕೇಳೋದೇ ಒಂಥರ ಖುಷಿ. ಫೈನಲಿ ಇವಾಗ D5 ನಂದು ಗೇಟ್ ನಂಬರು. ನೋಡೋಣ, ಹೋಗೋಣ. ಟೈಮು ಇನ್ನೂ 6:10. ಸೊ ಫ್ಲೈಟ್ ಇರೋದು 7 o'clockಗೆ. ಅಷ್ಟರೊಳಗಡೆ ನಾನು ರೀಚ್ ಆಗೋಣ. ವಿಡಿಯೋ ಮಾಡೋದು ತುಂಬಾ ಕಷ್ಟ. ನನ್ನ ಮೇಲೆ ಹಣೆ ಇಟ್ಟಳು. ಸರಿ, ಬೇಕಿದ್ರೆ ನೀವು ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಶಾಪಿಂಗ್ ಮಾಡ್ಬೋದು. ಟೈಮ್ ಪಾಸ್ ಮಾಡೋಕ್ಕೆ ಶಾಪಿಂಗ್ ಮಾಡ್ಬೋದು, ಬಟ್ ಹೊರಗಡೆಗಿಂತ ಇಲ್ಲಿ ಅದಕ್ಕಿಂತ 5 ಪಟ್ಟು ಜಾಸ್ತಿ ರೇಟ್ ಕೊಟ್ಟು ನೀವು ಬೈ ಮಾಡಬೇಕಾಗುತ್ತೆ. ಬೇಕಿದ್ದರೆ ವಿಂಡೋ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಸನ್ರೈಸ್ ಆಗ್ತಿದೆ, ಅದನ್ನು ನೋಡೋದೇ ಒಂಥರ ಖುಷಿ. ಅದು ಇರಲಿ ಅಂತ ನಾನು ಕೆಲವೊಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು.
ನಂಗೆ ಬೆಂಗಳೂರಲ್ಲಿ ಎಲ್ಲಿ ಇವಾಗ ಸನ್ರೈಸ್ ನೋಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು, ಎಲ್ಲ ಬಿಲ್ಡಿಂಗು. ಹಾಗಾಗಿ ಇಲ್ಲಿ ತುಂಬ ನೀಟಾಗಿ ಕಾಣಿಸ್ತಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಇನ್ನೂ ಟೈಮ್ ಇದ್ದಿದ್ದ ಕಾರಣ ನಾನು ಬೆಳಿಗ್ಗೆ ಕಾಫಿ ಏನೂ ಕುಡ್ದಿರಲಿಲ್ಲ ಅಲ್ವಾ, ಹಾಗಾಗಿ ನಾನು ಕಾಫಿ ಕುಡಿಯೋಣ ಅಂತ, ಕಾಫಿ ತೊಗೊಳ್ಳೋಣ ಅಂತ ಹೋದೆ. ಹೊರಗಡೆ ನೀವು ಕ್ಯಾಪಿಚೋನ ಕುಡಿಯೋದಾದರೆ 150 ಅಥವಾ 170, ಇಲ್ಲಿ ಬಂದು ಏರ್ಪೋರ್ಟಲ್ಲಿ 356. ನನಗೆ ಒಂದು ಕಾಫಿಗೆ 356 ಕೊಟ್ಟನಲ್ಲ ಅನ್ನೋದು ಒಂದು ಹೊಟ್ಟೆ ಉರಿತು. ಇದೇ ಥರದ್ದು 2 ಕ್ಯಾಪಿಚೋನ ಹೊರಗಡೆ ಕುಡಿಬೋದಿತ್ತು ಕೆಫೆಲಿ ಅಂತ ಅಂದ್ಕೊಂಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಇಲ್ಲಿ. ಹೇಗೆ ತಕ್ಕನಾಗಿಯೇ ಆ ರೇಟ್ ಕೊಟ್ಟು ನಾವು ಕುಡಿಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಹ್ಯಾಪನ್ ಅಂತಲೇ ಹೇಳ್ಬೋದು, ಒಂದು ಕಾಫಿಯ ಕತೆ ಅಂತ ಹೇಳ್ಬೋದು. 20 minutes later. ಸೊ ಇವಾಗ ಇನ್ನೇನು ಬೋರ್ಡಿಂಗ್ ಟೈಮು. ನಾನು ಎಲ್ಲಾದರೂ ಇವಾಗ ಹೋಗ್ತಾ ಇದ್ದೀನಿ, ಇವಾಗ ಬೋರ್ಡಿಂಗ್ ಟೈಮ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಟಿಕೆಟ್ ಎಲ್ಲ ತೋರಿಸಿ ನಾನು ಹೋಗೋಣ ಅಂತ ಇವಾಗ ಈಚೆ ಬಂದು ಇವಾಗ ಫ್ಲೈಟ್ ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲೂ ಎಲ್ಲ ಹೇಗೆ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನು ಹಾಗೆಯೇ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದನ್ನೆಲ್ಲ ಮಾಡಬಾರ್ದು ಅನಿಸುತ್ತೆ, ಬಟ್ ಒಂದು ಬ್ಲಾಗ್ ಆಗುತ್ತಲ್ವಾ ಅನ್ನೋದಕ್ಕೋಸ್ಕರ ನಾನು ಮಾಡಿದೆ. ನೋಡ್ಬೋದು ಗಗನ ಸಖಿಯರನ್ನ ನೋಡೋದೇ ಒಂದು ಖುಷಿ. ಯಾಕೆಂದರೆ ಅವ್ರು ಎಷ್ಟು ನೀಟಾಗಿ ಮೇಕಪ್ ಮಾಡ್ಕೋತಾರೆ ಅಲ್ವಾ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಂತೂ ನೀಟಾಗಿ ಅವ್ರದ್ದು ಡ್ರೆಸ್ ಕೋಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಒಂದೆರಡು ಫೋಟೋಸ್ ತೊಗೊಂಡೆ. ಇವಾಗ ಫೈನಲಿ ನಾನು ಚೆನ್ನೈಗೆ ಲ್ಯಾಂಡಿಂಗ್ ಆಗೋ ಟೈಮು ನೀವು ನೋಡ್ತಿರ್ಬೋದು. ಇದು ಚೆನ್ನೈದು ಫ್ಲೈಟ್ ಒಳಗಡೆಯಿಂದ ಹೊರಗಡೆ ಹೆಂಗೆ ಕಾಣಿಸ್ತಿದೆ ಮೇ ಬಿ ಇದು ಮರೀನಾ ಬೀಚ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಬೀಚ್ದೆಲ್ಲ ಹೇಗೆ ಕಾಣಿಸ್ತಿದೆ ನೋಡಿ. ಇದಾದಮೇಲೆ ನಾನು ಏರ್ಪೋರ್ಟಿಂದ ಆಫೀಸ್ದೇ ವೆಹಿಕಲ್ ಕಳಿಸಿದ್ರು, ನಾನು ಅಲ್ಲಿ ರೆಡಿಯಾಗಿ ಹೋದೆ. ಅದಾದಮೇಲೆ ನಾನು ಅಲ್ಲಿ ಕೆಲವೊಂದು ಫೋಟೋಸ್ ತೊಗೊಂಡೆ. ಆಮೇಲೆ ಅಲ್ಲಿಂದ ಮತ್ತೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡಿದೆ. ಬಟ್ ನೋಡೋಣ ನೆಕ್ಸ್ಟು ಏನೇನಾಗುತ್ತೆ ಅಂತ. ಕೆಲವೊಂದು ವಿಡಿಯೋ ಅಷ್ಟೇ ಮಾಡಿದೆ, ಮತ್ತು ಫೋಟೋಸ್ ಎಲ್ಲ ತಗೊಳಕ್ಕಾಗಲಿಲ್ಲ. ಕೆಲವೊಂದು ಫೋಟೋಸ ತೊಗೊಂಡಿದ್ದನ್ನ ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ ಅಂತಲೇ, ಫೋಟೋಸ್ ತೊಗೊಂಡಿರೋದು ಹಾಕಿದ್ದೀನಿ ಅಷ್ಟೇ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮ ಸೋನು ಜೊತೆ ಇದ್ದೀವಿ. ಇವಾಗ ನಾವೆಲ್ಲ ಹೋಗ್ತಿದ್ದೀನಿ, ಏರ್ಪೋರ್ಟಿಗೆ ಹೋಗ್ತಿದ್ದೀನಿ. ಚೆನ್ನೈಯಿಂದ ಎಲ್ಲಿಗೆ ಹೋಗ್ತಿದ್ದೀನಿ? ಬೆಂಗಳೂರಿಗಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಹೇಳು? ಏನಕ್ಕೆ ಹೋಗ್ತಾ ಇದ್ದೀನಿ? ಕೆಲಸ ಮಾಡೋಕ್ಕೆ. ಹೇಳು, ನಮ್ಮ ಆಂಟಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ. ಇನ್ನು ನಾನು ನಮ್ಮ ಆಂಟಿನೂ ವಿಡಿಯೋ ಮಾಡ್ತಾನೇ ಇರ್ತೀವಿ ಅಂತ ಹೇಳಿ ಹೇಳ್ಸು. ಸೊ ಇವಾಗ ರೆಡಿಯಾಗಿ ಕೂತಿದ್ದೀನಿ. ನೀನು ಏರ್ಪೋರ್ಟಿಗೆ ಬರ್ತೀಯಾ ಬಿಡೋಕ್ಕೆ? ನಾನು ಚೆನ್ನೈಗೆ ಯಾಕೆ ಬಂದಿದ್ದೆ ಸೋನು? ಚಾಕ್ಲೇಟ್ ಕೊಡಕ್ಕೆ. ನಿಮ್ಮ ಚಾಕ್ಲೇಟ್ ಕೊಡಕ್ಕೆ ಬೆಂಗಳೂರಿಂದ ಎಲ್ಲಿಗೆ ಬಂದಿದ್ನ? ಏನಕ್ಕೆ ಬಂದಿದ್ದೆ ಕರೆಕ್ಟಾಗಿ ಹೇಳಿ. ಕೆಲಸ ಮೇಲೆ. ಸೊ ಇವಾಗ ಇವಾಗ ಚೆನ್ನೈ ಏರ್ಪೋರ್ಟಿಗೆ ಹೋಗ್ತಿದ್ದೀನಿ. ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೋನು ನಾನು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀವಿ. ಎಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದೇ ನೋಡ್ತೀರಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಜಾಸ್ತಿ ಏನು ಮಾಡ್ಕೋಬೇಕು ಸೋನು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋನು ಎಲ್ಲೋಗ್ತಾ ಇದ್ದೀವಿ? ಏನಕ್ಕೆ? ನೀನು ಬರ್ತಾ ಇದ್ದೀನಿ.
ನನ್ನ ಫ್ರೆಂಡು ಚೆನ್ನೈಯಲ್ಲೇ ಇರೋದು, ಅಲ್ಲಿ ಮನೆಗೆ ಹೋಗಿ ಅವಳನ್ನು ಮಾತಾಡಿಸ್ಕೊಂಡು ಅವರೇ ನನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ರು. ಫೈನಲಿ ನಾನು ಇವಾಗ ಹೈದ್ರಾಬಾದ್ ಕಡೆ ಹೊರಟಿದ್ದೀನಿ. ಇಲ್ಲಿ ಬಂದು ಸ್ನ್ಯಾಕ್ಸಿಗೆ ಬಂದು ಸ್ಯಾಂಡ್ವಿಚ್ಚು ಮತ್ತು ಬಂದು ಮಿಕ್ಸ್ಡ್ ಫ್ರೂಟು ಬಂದು ಜ್ಯೂಸ್ ಕೊಟ್ಟಿದ್ದಾರೆ. ಒಂದು ವಾಟರ್ ಬಾಟಲು ನೀವು ನೋಡ್ಬೋದು. ನೆಕ್ಸ್ಟು ನಾನು ಹೈದ್ರಾಬಾದಿಂದ ಬೆಂಗಳೂರಿಗೆ ವಾಪಸ್ ಬರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿದು ಯಾವುದೇ ಥರದ ವೀಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬಾ ಲೇಟ್ ಆಗಿತ್ತು. ಆಮೇಲೆ ಅಲ್ಲಿ ಕೆಲಸ ಮುಗಿಸ್ಕೊಳ್ಳೋದು ಲೇಟ್ ಆಯಿತು. ಸೊ ಹಾಗಾಗಿ ನಾನು ಅಲ್ಲಿದು ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಿ ನಾನು ನಮ್ಮೂರಿಗೆ ಬಂದು ತಲುಪಿದೆ. ಇದು ಬೆಂಗಳೂರು ಏರ್ಪೋರ್ಟು ನೋಡ್ಬೋದು. ಇದು ಟರ್ಮಿನಲ್ 2ನೇ, ತುಂಬ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ಆನೆಯೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಹೇಳ್ತಾರಲ್ಲ, ಅಣ್ಣವ್ರದ್ದು ಒಂದು ಸಾಂಗ್ ಇದೆಯಲ್ಲ, ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಥರ ಆಯಿತು ನಂದು ಇವತ್ತು. ಅಲ್ಲೆಲ್ಲ ಹೋಗಿ ಬಂದಮೇಲೆ ತುಂಬಾ ಹೆವಿ ಅಂದರೆ ಹೆವಿ ಶೆಕೆ ಇತ್ತು ಎರಡೂ ಕಡೆಯೂ. ಕೆಲಸ ಮುಗಿಸಿ ಇವಾಗ ನಾನು ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೀನಿ. ಇವಾಗ ಮನೆಗೆ ಹೋಗ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್